ಚಿತ್ತಾಪುರ ತಾಲೂಕಿನ ಕದ್ದರ್ಗಿ ಗ್ರಾಮದಲ್ಲಿ 2021-22ನೇ ಸಾಲಿನ ಶಾಸಕರ ಪ್ರದೇಶಾಭಿವೃದ್ಧಿ ಯೋಜನೆ ಅಡಿಯಲ್ಲಿ ಕದ್ದರ್ಗಿಯಿಂದ ಯರಗಲ್ವರೆಗೆ 50 ಲಕ್ಷ ರೂಪಾಯಿ ವೆಚ್ಚದ ರಸ್ತೆ ಸುಧಾರಣೆ ಕಾಮಗಾರಿಗೆ ಸಚಿವ ಪ್ರಿಯಾಂಕ್ ಖರ್ಗೆ ಅಡಿಗಲ್ಲು ನೆರವೇರಿಸಿದರು. ಇದೇ ವೇಳೆಯಲ್ಲಿ 2022-23ನೇ ಸಾಲಿನ ಕೆಕೆಆರ್ಡಿಬಿ ಯೋಜನೆ ಅಡಿಯಲ್ಲಿ 13,90,000 ರೂಪಾಯಿ ವೆಚ್ಚದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಒಂದು ಕೋಣೆ ನಿರ್ಮಾಣ ಕಾಮಗಾರಿಯನ್ನು ಉದ್ಘಾಟಿಸಿದರು. ತಮ್ಮೆಲ್ಲರ ನಿರೀಕ್ಷೆ ಕೂಡ ಬಹಳ ಇದೆ ಗೊತ್ತಿದೆ. ಮತ್ತೆ ತಮ್ಮೆಲ್ಲರ ಆಶೀರ್ವಾದದಿಂದ ಒಂದು ಉನ್ನತ ಹುದ್ದೆ ಸಿಕ್ಕಿರೋದ್ರಿಂದ ಸಾಕಷ್ಟು ಅಭಿವೃದ್ಧಿಯ ಕನಸುಗಳು ಕೂಡ ತಮ್ಮಲ್ಲಿದೆ ಅಂತ ನನಗೆ ಚಿತ್ತಾಪುರಿನ ಎಂದಿನಂತೆ ಕೇಳ್ತಾ ಇರೋದು ಎರಡೇ. ಒಂದು, ಮುಂದಿನ 5 ವರ್ಷದ ಅಂದ್ರೆ ನಮ್ಮ ಸರ್ಕಾರ ಅಲ್ಪ ಸ್ವಲ್ಪ ಅಭಿವೃದ್ಧಿ ಮಾಡಿದೆ. ಹಿಂದಿನ ಸರ್ಕಾರ ನನ್ನ ಬಗ್ಗೆ ಎಷ್ಟು ದ್ವೇಷ ಇತ್ತಪ್ಪ ಅಂದ್ರೆ, ನಾವು ಸ್ಯಾಂಕ್ಷನ್ ಮಾಡಿರೋದು ಒಂದು 200-300 ಕೋಟಿ ರೂಪಾಯಿ ವಾಪಸ್ ತಕೊಂಡ್ರಿ ಅರವಿಂದ್ ಅವ್ರು. ಸ್ಯಾಂಕ್ಷನ್ ಆಗಿರೋ ದುಡ್ಡು ವಾಪಸ್ ತಕೊಂಡ್ರು. ಆದ್ರೆ ಈ ಸರ್ಕಾರದಲ್ಲಿ ಇದು ನಿಮ್ಮ ಸರ್ಕಾರ ಆಗಿರೋದ್ರಿಂದ ನಾವು ಆಳುವ ಸರ್ಕಾರ ಅಲ್ಲ, ಆಲಿಸುವ ಸರ್ಕಾರ ಅಂತಾನೆ ಯಾವಾಗ್ಲೂ ಹೇಳ್ತಾ ಇದ್ದೀವಿ. ನೀವು ಕೂಡ ಒಂದು ಪ್ರಾಮಾಣಿಕವಾಗಿ ನಾವು ಮಾಡ್ತೀವಿ. ಗ್ರಾಮಸ್ಥರಲ್ಲಿ ಮತ್ತೆ ನಮ್ಮ ಯುವ ಕಾರ್ಯಕರ್ತರಲ್ಲಿ ಒಂದು ಮನವಿ ಇದೆ. ಬಹಳಷ್ಟು ಜನ ನಮ್ಮ ಸರ್ಕಾರ ಬಂದಾಗ, ವಿಶೇಷವಾಗಿ ವಿರೋಧ ಪಕ್ಷದವರು ಬಿಜೆಪಿಯವರು ನಮಗೆ ಈ ಗ್ಯಾರಂಟಿ ಯೋಜನೆ ಮಾಡ್ಲಿಕ್ಕಾಗಲ್ಲ ಅಂತ ಹೇಳ್ತಾ ಇದ್ರು. ತಾವು ನೋಡಿರ್ಬೋದಲ್ಲ, ಎಲ್ಲ ಅದು ಮಾಡೋಕ್ಕಾಗಲ್ಲ, ಇದು ಮಾಡೋಕ್ಕಾಗಲ್ಲ, ಸರ್ಕಾರ ದಿವಾಳಿ ಆಗಿದೆ ಅಂತ. ಮತ್ತೆ ಇವತ್ತು 1 ಕೋಟಿ ರೂಪಾಯಿ ನಿಮ್ಮ ಊರಿಗೆ ಬರ್ತಾ ಇದೆ ಅಂದರೆ ದಿವಾಳಿ ಎಲ್ಲಾಗಿದೆ? ಅವರಿಗೆ ಕೊಡೋ ಮನಸ್ಸಿರಲಿಲ್ಲ ಅಷ್ಟೆ. ಈಗಲೂ ಕೂಡ ಕಳೆದ 2-3 ತಿಂಗಳಿಂದ 5 ಗ್ಯಾರಂಟಿನಲ್ಲಿ 4 ಗ್ಯಾರಂಟಿಯನ್ನು ನಾವು ಆಗಲೇ ಕೊಟ್ಟಿದ್ದೀವಿ. ಗೃಹಲಕ್ಷ್ಮಿ ಯೋಜನೆಯಲ್ಲಿ ಇನ್ನೂ ಕೂಡ ಸ್ವಲ್ಪ ಮಹಿಳೆಯರಿಗೆ ತೊಂದರೆ ಆಗಿದೆ ಅಂತ ನಾನು ಕೇಳ್ಪಟ್ಟಿದ್ದೀನಿ. ದಯವಿಟ್ಟು ನಮ್ಮ ಕಾರ್ಯಕರ್ತರಲ್ಲಿ, ಯುವ ಮುಖಂಡರಲ್ಲಿ, ಹಿರಿಯರಲ್ಲಿ ಅದೇನೇನು ಲೋಪಗಳು ಆಗಿವೆ ಅದನ್ನ ಸರಿಪಡಿಸೋ ಜಿಮ್ಮೆದಾರಿ ನಿಮ್ದಾಗ್ತದೆ. ಯಾಕಂದ್ರೆ ಕೆಲವು ಸರಿ ಹೆಣ್ಮಕ್ಳಿಗೆ ಗೊತ್ತಾಗೋದಿಲ್ಲ. ಆ ಕಾರ್ಡ್ ಬಗ್ಗೆ ಇರ್ಬೋದು, ಅದು ಆಧಾರ್ ಲಿಂಕಿಂಗ್ ಜೊತೆ ಇರ್ಬೋದು, KYC ಇರ್ಬೋದು, ಅವೆಲ್ಲನೂ ಕೂಡ ಅವ್ರಿಗೆ ಅರ್ಥ ಆಗೋದಿಲ್ಲ. ಆದ್ರೆ ನಮ್ಮ ಜವಾಬ್ದಾರಿ, ನಾವು ಮಾತು ಕೊಟ್ಟಿದ್ದೀವಿ ಪ್ರತಿ ಮನೆಗೆ 2,000 ರೂಪಾಯಿ ಕೊಡೋದು, ಅದನ್ನ ಈಡೇರಿಸುವ ಜವಾಬ್ದಾರಿ ನಮ್ದೆಲ್ಲರದು ಆಗಿದೆ. ಈಗ ಅಲ್ಪ ಸ್ವಲ್ಪ ಬರ್ತಾ ಇದೆ ಅಲ್ಲಮ್ಮ. ಈ ಸಂದರ್ಭದಲ್ಲಿ ಕೆಪಿಸಿಸಿ ಸದಸ್ಯ ನಾಗೇರೆಡ್ಡಿ ಪಾಟೀಲ್, ವಾಡಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮೆಹಬೂಬ್ ಸಾಹೇಬ್, ಶಿವಾನಂದ ಪಾಟೀಲ್, ರಮೇಶ್ ಮರ್ಗೋಳ್, ಅರವಿಂದ್ ಚೌಹಾಣ್, ಅಜೀಜ್ ಸೇಠ್ ಸೇರಿದಂತೆ ಕಾಂಗ್ರೆಸ್ ಪಕ್ಷದ ಅನೇಕ ಮುಖಂಡರು ಹಾಗೂ ವಿವಿಧ ಇಲಾಖೆ ಅಧಿಕಾರಿಗಳು ಭಾಗಿಯಾಗಿದ್ದರು. ಮದುವೆಯ ಸಂಭ್ರಮದ ಚಿತ್ತಾರದ ಸೀರೆಗಳು, ಶುಭದ ಕಾರ್ಯದಿ ಬಣ್ಣಗಳ ನರ್ತನ, ವಿಧ ವಿಧ ಸಂಗ್ರಹದಿ ಮನವನ್ನು ಅಪಹರಿಸೋ ವಿಜಯಲಕ್ಷ್ಮಿ ಸಿಲ್ಕ್ಸ್ ಸರಸಾಟಿಯಲ್ಲಿದೆ. ವಿಜಯಲಕ್ಷ್ಮಿ ಸಿಲ್ಕ್ಸ್, ವಿಜಯಲಕ್ಷ್ಮಿ ಸಿಲ್ಕ್ಸ್. ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗ.